2A ಮೀಸಲಾತಿಗಾಗಿ ಪಂಚಮಸಾಲಿ ಸಮುದಾಯ ಹೋರಾಟ ನಡೀತಾ ಇದೆ ಅಲ್ವಾ. ಈಗ ಆ ಹೋರಾಟಕ್ಕೆ ಸಮಾಜದ ಮುಖಂಡರೇ ವಿರೋಧವನ್ನ ಹೊರಹಾಕಿದ್ದಾರೆ. ನಾವು ಗಮನಿಸಿದ್ವಿ, ಬೆಳಗಾವಿಯ ಸುವರ್ಣಸೌಧದ ಮುಂದೆ ದೊಡ್ಡ ಮಟ್ಟದ ಹೋರಾಟ ನಡೀತಾ ಇತ್ತು, ಲಾಠಿ ಚಾರ್ಜ್ ಆಯಿತು. ಸರ್ಕಾರದ ವಿರುದ್ಧ ಸಮರವನ್ನು ಸಾರಿದ್ದಾರೆ ಪಂಚಮಸಾಲಿಗಳು. ಆದರೆ ಈಗ ಅವರ ಸಮುದಾಯದ ಮುಖಂಡರೇ ವಿರೋಧ ಮಾಡ್ತಾ ಇದ್ದಾರೆ. ಕೂಡಲಸಂಗಮ ಸ್ವಾಮೀಜಿಗಳ ನಡೆ ಸರಿಯಿಲ್ಲ ಅಂತ ಸಮಾಜದ ರಾಜ್ಯಾಧ್ಯಕ್ಷ ಹೇಳಿದ್ದಾರೆ. ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ ರಾಜ್ಯಾಧ್ಯಕ್ಷರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೋಮನಗೌಡ ಪಾಟೀಲ್ ಪಂಚಮಸಾಲಿ ಸಂಘದ ರಾಜ್ಯಾಧ್ಯಕ್ಷರು, ಇದು ಕಾನೂನಾತ್ಮಕವಾಗಿ ಹೋರಾಟ ಆಗಬೇಕು ಅಂದ್ರೆ ನೋಡಿ, ಇವರಲ್ಲೇ ಹೊಂದಾಣಿಕೆ ಇಲ್ಲ, ಒಂದು ಕ್ಲಾರಿಟಿ ಇಲ್ಲ. ಪಂಚಮಸಾಲಿ 3 ಪೀಠಗಳನ್ನು ಸೇರಿ ಹೋರಾಟವನ್ನು ಮಾಡಬೇಕು. ಈಗಾಗಲೇ ವಕೀಲರಿಂದ ಕೋರ್ಟ್ಗೆ ಸಮಗ್ರ ವರದಿಯನ್ನ ನೀಡಲಾಗಿದೆ. ಇಷ್ಟರಲ್ಲೇ ಪಕ್ಷಾತೀತವಾಗಿ ಮುಖಂಡರು ಸಿಎಂ ಭೇಟಿಯಾಗಲಿದ್ದೇವೆ, ಮೀಸಲಾತಿ ಹೋರಾಟ ಪಕ್ಷಾತೀತವಾಗಿ ನಡೆಸ್ತೀವಿ ಅಂತ ಪಾಟೀಲ್ ಹೇಳಿದ್ದಾರೆ. ಅಂದ್ರೆ ಈಗ ಕಾನೂನಾತ್ಮಕವಾಗಿ ನಾವು ಎದುರಿಸೋಣ ಅಂತ ಇವರ ನಿಲುವು. ಹೋರಾಟ ಮಾಡೋದು ಬೇಡ, ಬೀದಿಗೆ ಇಳಿಯೋದು ಬೇಡ, ಕರೆ ಕೊಡೋದು ಬೇಡ. ಅಲ್ಲಿ ನೋಡಿದ್ರೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಎಚ್ಚರಿಕೆಗಳನ್ನು ಕೊಡ್ತಾರೆ, ಹೋರಾಟ ಕರೆ ಕೊಡ್ತಾರೆ, ಧರಣಿ ಕೊಡ್ತಾರೆ. ಇಲ್ಲಿ ನೋಡಿದ್ರೆ ಕಾನೂನಾತ್ಮಕವಾಗಿ ಪರಿಹಾರ ಅಂತ ರಾಜ್ಯಾಧ್ಯಕ್ಷರು ಮಾತಾಡಿದ್ದಾರೆ. ಹೋರಾಟದ ರೀತಿ ನನಗೆ ಸರಿ ಅನಿಸ್ತಾ ಇಲ್ಲ. ನಾವೆಲ್ಲರೂ ಒಟ್ಟಾಗಿ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ 94ರಲ್ಲಿ ಹುಟ್ಕೊಂತು ಅದರ ಅಡಿಯೊಳಗೆ ಏನು ಸ್ವಾಮೀಜಿಯವರು ಇದ್ದಾರೆ, ಕೂಡಲಸಂಗಮ ಸ್ವಾಮೀಜಿಯವರು ಮತ್ತು ಹರಿಹರದ ಸ್ವಾಮೀಜಿಯವರು, ಜಮಖಂಡಿ ಸ್ವಾಮೀಜಿಯವರು, 84 ಜನ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯದಲ್ಲಿ ರಾಜಕೀಯೇತರ ಹೋರಾಟ, ಕಾಂಗ್ರೆಸ್ನವ್ರನ್ನ, BJP ಅವ್ರನ್ನ, JDSನವ್ರನ್ನ ಕರ್ಕೊಳ್ಳದೆ ಇಡೀ ಸಮುದಾಯವನ್ನು ಕರ್ಕೊಂಡು ಹೋರಾಟ ಮಾಡಿದರೆ ಖಂಡಿತ ನಮ್ಮ ಸಮುದಾಯಕ್ಕೆ ಜಯ ಸಿಗುತ್ತೆ ಅನ್ನೋ ಭರವಸೆ ನನಗಿದೆ. ಕೂಡಲಸಂಗಮ ಸ್ವಾಮೀಜಿಯವರು ಮಾಡಿರುವಂಥ ಹೋರಾಟದ ರೀತಿ ನನಗೆ ಸರಿ ಅನಿಸ್ತಾ ಇಲ್ಲ. ನಾವೆಲ್ಲರೂ ಒಟ್ಟಾಗಿ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ 94ರಲ್ಲಿ ಹುಟ್ಕೊಂತು ಅದರ ಅಡಿಯೊಳಗೆ. ಸೋಮನಗೌಡ ಪಾಟೀಲ್ ಅವರ ಹೇಳಿಕೆ ಇದು. ನೋಡಿ, ಎಲ್ಲ ಪೀಠಗಳ ಪೀಠಾಧಿಪತಿಗಳು ಒಟ್ಟಾಗಿ ಹೋರಾಟ ಮಾಡಬೇಕು ಅನ್ನೋದು. ಈ ಹಿಂದೆ ನಾವು ನೋಡಿದಂತಹ ಪ್ರತಿಭಟನೆಗಳಲ್ಲಿ ವಚನಾನಂದ ಶ್ರೀಗಳು ಬೇರೆ, ಅವ್ರದೇ ದಾರಿ ಬೇರೆ, ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಹೋರಾಟದ ಬೇರೆ, ಅವ್ರದ್ದೊಂದು ಗುಂಪು. ಹಾಗಾಗಿ ಇಲ್ಲಿ ಹೊಂದಾಣಿಕೆ ಇಲ್ಲ, ಸಾಮ್ಯತೆ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಇವ್ರ ಹೇಳಿಕೆಯಿಂದ ಗೊತ್ತಾಗ್ತಾ ಇದೆ. ಅಲ್ಲಿ ನಿಂತ್ಕೊಂಡು ಅವ್ರು ಕರೆ ಕೊಡ್ತಾರೆ ಹೋರಾಟಕ್ಕೆ, ಪ್ರತಿಭಟನೆಗೆ ಕೈ ಜೋಡಿಸ್ಬೇಕು ಅಂಥೇಳಿ. ಈಗ ಇಲ್ಲೇ ನೋಡಿದರೆ ರಾಜ್ಯಾಧ್ಯಕ್ಷರು ಹಿಂಗೆ ಕಾನೂನಾತ್ಮಕ ಹೋರಾಟ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಪಕ್ಷಾತೀತವಾಗಿ ಹೋರಾಟ ಅದನ್ನು ಒಪ್ಕೊಳ್ತೀವಿ, ಆದರೆ ಇಲ್ಲಿ ಯಾರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ ಅನ್ನೋದು ಗೊಂದಲ ಇದೆ. ಯಾರಿದಕ್ಕೆ ಮೇನು ಪಾತ್ರಧಾರಿಗಳು ಅಂತೇಳಿ, ಇದರ ನೇತೃತ್ವ ವಹಿಸ್ಕೊಂಡಂಥವ್ರು ಯಾರು? ಶ್ರೀಗಳು ಓಕೆ, ಈಗ ರಾಜ್ಯಾಧ್ಯಕ್ಷರು ಹಿಂಗೆ ಹೇಳ್ತಾ ಇದ್ದಾರಲ್ವಾ. ಹಾಗಾಗಿನೇ ಪಂಚಮಸಾಲಿ ಮೀಸಲಾತಿ ಹೋರಾಟ ಸದ್ಯಕ್ಕೆ ನಡೆಯೋದು ಡೌಟೆ ಅಂತ ಹೇಳ್ಬೋದು. ಆದಷ್ಟು ಬೇಗ ಮುಖ್ಯಮಂತ್ರಿಗಳನ್ನು ಭೇಟಿ ಆಗ್ತೀವಿ ಅಂತ ರಾಜ್ಯಾಧ್ಯಕ್ಷರು ಹೇಳ್ತಾ ಇದ್ದಾರೆ ಈಗ. ಹಾಗಾಗಿ ಮತ್ತಷ್ಟು ಮಾಹಿತಿ ನಾಗರಾಜ್ ನೀಡ್ತಾರೆ. ನಾಗರಾಜಿಗೆ ನೋಡ್ತಾ ಇದ್ದೀವಿ, ರಾಜ್ಯಾಧ್ಯಕ್ಷರು ಪಾಟೀಲ್ದೇ ಅಭಿಪ್ರಾಯಗಳು ಬೇರೆ ಇದ್ದಾವೆ, ಜಯ ಮೃತ್ಯುಂಜಯ ಸ್ವಾಮೀಜಿಯವ್ರದ್ದು ಬೇರೆ ಇದೆ, ಅವ್ರು ಹೋರಾಟ ಅಂತ ಮಾತಾಡ್ತಾರೆ, ಇವರು ಕಾನೂನು ಅಂತ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಹೊಂದಾಣಿಕೆ ಕೊರತೆ ಇದೆಯಾ, ದ್ವಂದ್ವ ನಿಲುವುಗಳಿದೆಯಾ ಅನ್ನೋದು ಈ ಸಮುದಾಯದ ಮುಖಂಡರಲ್ಲಿ. ಪ್ರಭು, ಖಂಡಿತ ಕೂಡ ಅಂತಂದ್ರೆ ಈಗಾಗಲೇ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಕೊಡ್ಬೇಕಂತ ಹೇಳಿ ಏನು ಕೂಡಲಸಂಗಮದ ಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹೋರಾಟ ಮಾಡ್ತಾರೆ ಮತ್ತು ಅಧಿವೇಶನಕ್ಕೆ ಕೂಡ ಮುತ್ತಿ ಹಾಕುವಂತ ಘಟನೆಗಳು ಕೂಡ ನಡೆದಿರುವುದು. ಅದರ ಜೊತೆಗೆ ಇದೀಗ ಸ್ವತಃ ಪಂಚಮಸಾಲಿ ಸಮುದಾಯದಲ್ಲಿ ಏನಂದ್ರೆ 3 ಗುಂಪುಗಳಾಗಿರುವಂತ ಒಂದು ಅನುಮಾನ ಕಾಡ್ತಾ ಇದೆ. ಕಾರಣ ಏನಂತಂದ್ರೆ ಸ್ವತಃ ಏನು ವೀರಶೈವ ಪಂಚಮಸಾಲಿ ಸಮುದಾಯದ ರಾಜ್ಯಾಧ್ಯಕ್ಷರಾದಂತಹ ಸೋಮನಗೌಡ ಪಾಟೀಲ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿರುವಂತ ಆ ಸ್ಟೇಟ್ಮೆಂಟ್ ಅಲ್ಲಿ ಸ್ವತಃ ಏನಂತಂದ್ರೆ ಅವರು ಏನಂದ್ರೆ ಈ ಸ್ವತಃ ಸ್ವಾಮೀಜಿಯ ಏನ್ ಮೀಸಲಾತಿ ಹೋರಾಟ ಮಾಡ್ತಾರೆ ಕೂಡಲಸಂಗಮ ಸ್ವಾಮೀಜಿ ಅವರ ಹೋರಾಟ ಅವರ ನಡೆ ಸರಿ ಇಲ್ಲ, ಇದು ಕಾನೂನಾತ್ಮಕವಾಗಿ ಹೋರಾಟ ಆಗ್ಬೇಕಾಗಿತ್ತು. ಆದ್ರೆ ಈಗ ಪಂಚಮಸಾಲಿ ಸಮುದಾಯದಲ್ಲಿ ಅಂದ್ರೆ 3 ಪೀಠಗಳಿದೆ, 3 ಪೀಠಗಳನ್ನ ಸಮುದಾಯದ ಶ್ರೀಗಳನ್ನು ಕರ್ಕೊಂಡು ಹೋಗಿ ಹೋರಾಟ ಮಾಡುವ ನಿಟ್ಟಿನಲ್ಲಿ ಹಾಕಬೇಕಾಗಿತ್ತು. ಆದ್ರೆ
ಆ ಹೋರಾಟ ಏನು ಕೂಡ ಸ್ವಾಮೀಜಿ ಮಾಡ್ತಾ ಇಲ್ಲ. ಯಾಕಂತಂದ್ರೆ ಏನಾಗತ್ತೆ ಹಿಂದಿನ ಸರ್ಕಾರದಲ್ಲಿ ಟೂ ಬಿ ಈ ರೀತಿ ಎಲ್ಲ ಕೆಲವೊಂದಿಷ್ಟು ಏನಾದ್ರೆ ಮೀಸಲಾತಿ ಕೊಟ್ಟಿತ್ತು. ಅಂತ ಸಂದರ್ಭದಲ್ಲಿ ನಮ್ಮ ಸಮುದಾಯಕ್ಕೆ ಮೀಸಲಾತಿ ಹೆಚ್ಚು ಮಾಡೋ ನಿಟ್ಟಿನಲ್ಲಿ ಮಾಡ್ಕೋಬೇಕಾಯ್ತು. ಆದ್ರೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು. ಈ ರೀತಿ ತಾವು ಮಾತ್ರ ಕೂಡಲ ಸಂಗಮ ಸ್ವಾಮೀಜಿ ಏಕ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ಇದು ಸರಿಯಲ್ಲ ಅಂತೇಳಿ ಸ್ವತಃ ಏನಂದ್ರೆ ಪಶ್ಚಿಮ ಸಾಲಿ ಸಮುದಾಯದ ರಾಜ್ಯಾಧ್ಯಕ್ಷ ಸೋಮನಗೌಡ ಪಾಟೀಲ್ ಅವರು ಹೇಳಿದ್ರೆ ಖಂಡಿತಗಳು ಕೂಡ ಸಮಾಜದಲ್ಲಿ ಒಡಕು ಮೂಡ್ತಾ ಇದ್ದಾನೆ ಅಥವಾ ಸಮಾಜದಲ್ಲಿ ದಾರಿ ತಪ್ತಾ ಇದ್ದಾರೆ. ಅಂದ್ರೆ ಇನ್ನು ಪಂಚಮಸಾಲಿ ಸಮುದಾಯದಲ್ಲಿ 3 ಗುಂಪುಗಳಾಗಿರೋದ್ರಿಂದ ಅನುಮಾನ ಕಾಡ್ತಾ ಇದೆ. ಯಾಕಂದ್ರೆ ಕೂಡಲ ಸಮಾಜದ ಇದು ಜಯ ಮೃತ್ಯುಂಜಯ ಸ್ವಾಮೀಜಿ ಒಂದು ಕಡೆ ಆಯ್ತು ಅಂತಂದ್ರೆ ವಚನಾನಂದ ಶ್ರೀಗಳು ಒಂದು ಕಡೆ ಆಗಿದ್ದಾರೆ. ಅದ್ರ ಜೊತೆಗೆ ಸ್ವತಃ ಪಂಚಮಸಾಲಿ ಸಮುದಾಯದ ರಾಜ್ಯಾಧ್ಯಕ್ಷ ಸೋಮನಗೌಡ ಪಾಟೀಲ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದ್ರೆ ಕೂಡಲ ಸಮಾಜದ ಕೂಡಲ ಸಂಗಮ ಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮಿ ಇದ್ದಾರೆ, ಅವರು ಹೋರಾಟ ಸರಿಯಿಲ್ಲ, ಅವ್ರು ನಡೆಯುತ್ತೆ ಅಂತ ಹೇಳ್ತಾ ಇರೋದು. ಕೊಂಡಿದ್ರು ಕೂಡ ಇದು ಒಂದು ರೀತಿ ಏನಂತಂದ್ರೆ ಹೋರಾಟದನ್ನ ದಿಕ್ಕನ್ನ ತಪ್ಪಿಸೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಏನಾದ್ರೆ ಕಾರ್ಯಗಳು ಆಗ್ತದೆ ಅಂತ ಅನುಮಾನ ಕಾಡ್ತದೆ. ಒಟ್ಟಾರೆ ಏನಂತಂದ್ರೆ ಕೂಡಲ ಸಮಾಜದ ಶ್ರೀಗಳ ವಿರುದ್ಧ ಅವರೇ ಸಮುದಾಯದ ಮತ್ತು ರಾಜ್ಯಾಧ್ಯಕ್ಷರು ಮಾತನಾಡಿರುವುದು ಬಹಳಷ್ಟು ಏನಂತಂದ್ರೆ ಕೆಲವೊಂದಿಷ್ಟು ಸಮುದಾಯದ ಜನರಲ್ಲಿ ಒಂದು ಆಕ್ರೋಶಕ್ಕೆ ಕಾರಣವಾಗಿರ್ತದ್ದು. ಅಂದರೆ ನಾಗರಾಜ್, ನಾವು ನೋಡ್ತಾ ಇದ್ದೀವಿ ಅಲ್ಲಿ ಕಾಶ್ಯಪ್ನವರು, ಬಸವಜಯ ಮೃತ್ಯುಂಜಯ ಅವರಿಬ್ಬರ ಮಧ್ಯೆ ವೈಮನಸ್ಸು ಮತ್ತು ಯತ್ನಾಳು ಇವೆಲ್ಲ ನೋಡ್ತಾ ಇದ್ರೆ, ಇದು ಅದಕ್ಕೆ ಆ್ಯಡ್ ಆಗ್ತಿರೋದನ್ನು ನೋಡ್ತಾ ಇದ್ರೆ ಇದು ಒಂದು ತಾರ್ಕಿಕ ಅಂತ ಕಾಣುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅಂತ, ಹೋರಾಟಕ್ಕೆ ಮತ್ತೆ ಬಲ ಬರೋಲ್ಲ ಅಂತ ಅನಿಸ್ತಾ ಇದೆ ಜಾಸ್ತಿ. ಪ್ರಭು ಖಂಡಿತಲು ಕೂಡ ಕೇಳ್ತಾರೆ. ಒಂದು ಕಡೆ ಅಂತಂದ್ರೆ ಸ್ವತಃ ಏನಂತಂದ್ರೆ ಈಗ ಜಯ ಮೃತ್ಯುಂಜಯ ಸ್ವಾಮೀಜಿಯವರ ಹೋರಾಟಕ್ಕೆ ಬಹಳಷ್ಟು ಬಿಜೆಪಿ ನಾಯಕರು ಸಪೋರ್ಟ್ ಮಾಡಿದ್ರು. ಆದ್ರೆ ಇದೀಗ ಕೆಲವೊಂದಿಷ್ಟು ಸರ್ಕಾರ ಪರವಾಗಿ ಕೂಡ ಅದೇ ಸಮುದಾಯದ ನಾಯಕರು ಕೂಡ ನಿಂತಿರುವಂತದ್ದು. ಏನಂದ್ರೆ ಈಗಾಗಲೇ ವಿನಯ್ ಕುಲಕರ್ಣಿ ಇರ್ಬೋದು, ಅದರ ಜೊತೆಗೆ ಕಾಶ್ಯಪ್ಪನವರು ಇರ್ಬೋದು, ಮತ್ತೆ ಇವರು ವೀಣಾ ಕಾಶ್ಯಪ್ಪನವರು ಇರ್ಬೋದು, ಅದ್ರ ಜೊತೆಗೆ ಸ್ವತಃ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಅವರು ಕೂಡ ಸರ್ಕಾರ ಪರವಾಗಿ ಮಾತಾಡಿರ್ಬೋದು. ಅವರು ಸರ್ಕಾರ ಪರವಾಗಿ ಮಾತಾಡಿ ಇಲ್ಲ ಹೋರಾಟವನ್ನ ಆದಿನ ತಪ್ಪಿಸೋ ನಿಟ್ಟಿನಲ್ಲಿ ಕೆಲವಷ್ಟು ಕೂಡಲ ಸಮುದಾಯದ ಸ್ವಾಮೀಜಿಯವರು ದಾರಿ ತಪ್ಪಿಸ್ತಾ ಇದ್ದಾರೆ, ಇದು ಬಿಜೆಪಿಯ ಪರ ಹೋರಾಟ ಆಗಿದೆ ಅಂತ ಹೇಳಿ ಹೇಳುವಂತದ್ದು. ಅದ್ರ ಜೊತೆಗೆ ಕೆಲವೊಂದಿಷ್ಟು ಈಗ ಏನಂದ್ರೆ ಸೋಮನಗೌಡ ಪಾಟೀಲ್ ಅವರು ಮಾತನಾಡ್ತಾ ಹೋಗಿದ್ದಾರೆ. ಅವ್ರು ಕೂಡ ಸರ್ಕಾರ ಪರವಾಗಿ ಬ್ಯಾಟಿಂಗ್ ಬೀಸಿದ್ದಾರೆ. ಅಂದ್ರೆ ಒಂದು ಕಡೆ ಬಿಜೆಪಿ ಕಡೆ, ಒಂದು ಕಡೆ ಕಾಂಗ್ರೆಸ್ ಪರವಾಗಿ ಬ್ಯಾಟಿಂಗ್ ಬೀಸಿದ್ರೆ ನೋಡ್ತಾ ಇದ್ರೆ ಖಂಡಿತರು ಕೂಡ ಇದು ಮೀಸಲಾತಿ ಹೋರಾಟ ತಾರ್ಕಿಕ ಅಂತ್ಯ ಕಾರಣ ಅಲ್ಲ ಎನ್ನುವ ಸ್ಪಷ್ಟವಾದ ಮಾಹಿತಿ ಸಿಕ್ಕಿರ್ತದೆ. ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ.